ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಯವನಸ್ಥರ ಕೂಟಕ್ಕೆ ನಾನು ಸ್ವಾಗತಿಸ್ತೇನೆ. ಈ ದಿನ ದೇವರು ನನ್ನೊಂದಿಗೆ ನಿಮ್ಮೊಂದಿಗೆ ಒಂದು ವಾಕ್ಯವನ್ನು ಮಾತಾಡಲಿಕ್ಕಿದ್ದಾಳೆ. ಸೊ ನಾವು ನಂಬೋಣ, ಬಿಕಾಸ್ ಗಾಡ್ ಈಸ್ ಫೇತ್ಫುಲ್ ಟು ಟಾಕ್ ಟು ಹಿಸ್ ಸರ್ವೆಂಟ್ ವೆನ್ ಹಿ ವಾಂಟ್ಸ್ ಟು ಟಾಕ್. ಇವತ್ತು ಕೂಡ ದೇವರು ಮಾತಾಡಲಿಕ್ಕಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಜೆನೆಸಿಸ್ ಅಲ್ಲಿ 4 ನಾವು ನೋಡುವಾಗ ಕೇನ್ ಬಂದು ಒಂದು ವ್ಯವಸಾಯ ಮಾಡೋವನು, ಮತ್ತೆ ಏಬಲ್ ಬಂದು ಒಂದು ಕುರಿ ಕಾಯೋನು ಅಂತ ನಾವು ಅದರಲ್ಲಿ ನೋಡುವಾಗ, ಕೇನ್ ಮತ್ತೆ ಏಬಲ್ಗೆ ದೇವ್ರ ಬಗ್ಗೆ ಗೊತ್ತು. ಹೆಂಗ್ ಗೊತ್ತಾಗುತ್ತೆ? ಆದಮಿಂದ ಗೊತ್ತಾಗುತ್ತೆ. ಏನಕ್ಕಂದ್ರೆ ಅವರು ಆತನ ಮಕ್ಕಳಾಗಿರಿದಾಗ ಸೊ ದೇವರು ಮತ್ತೆ ದೇವರ ಬಗ್ಗೆ ಅವರು ತಿಳಿದಿರ್ತಾರೆ. ಸೊ ನಮ್ಮ ಲೈಫಲ್ಲಿ ಕೂಡ ನಾವು ಎಲ್ಲಾದ್ರೂ ನಮ್ಮ ಹುಟ್ಟಿದಾಗ ನಾವು ಬೆಳೆದಾಗ ನಾವು ಎಲ್ಲರೂ ದೇವ್ರ ಬಗ್ಗೆ ತಿಳಿದಿರ್ತೀವಿ. ಆದಮ್ ದೇವ್ರ ಜೊತೆ ವಾಕ್ ಮಾಡಿದ್ದ ಅಂತ ನಮ್ಗೆ ಗಾರ್ಡನ್ ಅಲ್ಲಿ ಈಡನಲ್ಲೂ ಗೊತ್ತು. ಸೊ ಈ ಸಮಯದಲ್ಲಿ ಒಂದು ಸ್ಮಾಲ್ ಸ್ಟೋರಿ ನಡೀತಾ ಇದೆ. ಏನಂದ್ರೆ ಕೇನ್ ಮತ್ತೆ ಏಬಲ್ ಇಬ್ರು ಆಫರಿಂಗ್ ನ ತರ್ತಾರೆ ಅಲ್ವಾ. ಬಟ್ ದೇವರು ಏಬಲ್ ಆಫರಿಂಗ್ ನೋಡಿ ಪ್ಲೀಸ್ ಆಗ್ತಾರೆ ಅಲ್ವಾ. ಏನಕ್ಕಂದ್ರೆ ಅವನು ಬೆಸ್ಟ್ ತಗೊಂಡ್ಬಂದಿರ್ತಾನೆ, ಬೆಸ್ಟ್ ಆಫ್ ಯಂಗ್ ಲ್ಯಾಂಬ್ ತಗೊಂಡ್ಬಂದು ದೇವ್ರನ್ನ ಕೊಟ್ಟಿದಾಗ ದೇವರು ಎಕ್ಸೆಪ್ಟ್ ಮಾಡ್ತಾರೆ ಅಲ್ವಾ. ಏಬಲ್ ಒಂದು ಸ್ಯಾಕ್ರಿಫೈಸ್ ನ ದೇವರು ಎಕ್ಸೆಪ್ಟ್ ಮಾಡ್ತಾರೆ, ಕೇನ್ ಅಂದು ರಿಜೆಕ್ಟ್ ಮಾಡ್ತಾರೆ ಅಂತ. ಸೊ ಅದರಿಂದ ಅವನಿಗೆ ಒಂದು ಹೊಟ್ಟೆ ಉರಿ ಇಲ್ಲ ಹೊಟ್ಟೆ ಕಿಚ್ಚು ನಾವು ನೋಡ್ಬೋದು. ಲೇಟರ್ ಆನ್ ಅವನು ಸಾಯಿಸ್ಬಿಡ್ತಾನೆ. ಬಟ್ ಅವನ್ನ ಸಾಯಿಸೋ ಮುಂಚೆ ಅವನದು ದೇವ್ರದ್ದು ಒಂದು ಸ್ಮಾಲ್ ಕಾನ್ವರ್ಸೇಷನ್ ನಡೆಯುತ್ತೆ. ಸೊ ನಾವು ಒಂದು ವಚನ ನಾವು ಓದ್ಕೊಳ್ಳೋಣ. ಆದಿಕಾಂಡ 4:5-7 ನಾವು ಓದ್ಕೊಳ್ಳೋಣ. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಏಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಏಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೋ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶಪಡಿಸಿಕೊಳ್ಳಬೇಕು ಎಂದು ಹೇಳಿದನು. ಒಂದು ಸ್ಮಾಲ್ ಇನ್ಸಿಡೆಂಟ್. ಮತ್ತೆ ಕೇನ್ ಮತ್ತೆ ಏಬಲ್, ಥೋ ಹಿ ವಾಸ್ ಇವಿಲ್, ಗಾಡ್ ಈಸ್ ಗ್ರೇಷಿಯಸ್, ಗಾಡ್ ಈಸ್ ಲವಿಂಗ್. ಥೋ ಅವನ ಹಾರ್ಟ್ ದೇವ್ರ ಜೊತೆ ಸರಿ ಇಲ್ಲ. ಬಟ್ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್, ಫಾರ್ ದೇ ಶಲ್ ಸಿ ಗಾಡ್ ಅಂತ ಬರುತ್ತೆ. ಅವ್ನು ದೇವ್ರನ್ನ ನೋಡಲ್ಲ, ಬಟ್ ಕಾನ್ವರ್ಸೇಷನ್ ನಡೀತಾ ಇದೆ. ಏನಕ್ಕಂದ್ರೆ ಗಾಡ್ ಲವ್ಸ್ ಹ್ಯೂಮನ್ ಫ್ರಮ್ ದ ಬಿಗಿನಿಂಗ್. ಇಟ್ ಈಸ್ ಹೂ ವಿ ರಿಜೆಕ್ಟೆಡ್ ಗಾಡ್ ಅಲ್ವಾ. ಬಟ್ ಇಲ್ಲಿ ನಾವು ನೋಡ್ಬೋದು ಲೈಫ್ದು ಒಂದು ಡಿಸಿಷನ್ ಏನಿದೆ, ದ ಸಿನ್ ದಟ್ ರೂಲ್ಡ್ ಓವರ್ ಇಟ್. ನಾವು 7ನೇ ವಚನದಲ್ಲಿ ನಾವು ಕಡೆದಾಗ ನೋಡ್ಬೇಕಾದ್ರೆ, ನೀನು ನಿನ್ನ ಪಾಪವನ್ನು ಇವಾಗಲೇ ಹಿಡಿದು ಅದನ್ನ ಡಿನೈ ಮಾಡಿಲ್ಲ ಅಂದ್ರೆ ಇದು ನಿನ್ನ ರೂಲ್ ಮಾಡುತ್ತೆ ಅಂತ. ಹಾಲೆಲೂಯಾ. ಇಟ್ ಈಸ್ ಆಲ್ ಅಬೌಟ್ ಡಿಸಿಷನ್. ಸೊ ನಾನು ಇವತ್ತು ಮಾತಾಡದೇ ಇರೋ ಟಾಪಿಕ್ ಏನಂದ್ರೆ ಡಿಸಿಷನ್. ಇದರ್ ಯು ಹ್ಯಾವ್ ಟು ಚೂಸ್ ಗುಡ್ ಆರ್ ಯು ಹ್ಯಾವ್ ಟು ಚೂಸ್ ಈವಿಲ್ ಅಲ್ವಾ. ಐ ಹ್ಯಾವ್ ಅ ಚಾಯ್ಸ್. ಇದರ್ ಯು ಹ್ಯಾವ್ ಟು ಟರ್ನ್ ಟು ದ ಡೆವಿಲ್ ಆರ್ ಟು ದ ಗಾಡ್ ಅಲ್ವಾ. ನಮ್ ಏನು ಸೋ ಮಾಡ್ತೀವಿ ನಾವು ಅದನ್ನೇ ರೀಪ್ ಕೂಡ ಮಾಡ್ತೀರಿ ಅಂತ. ನಮ್ಮ ಹಾರ್ಟ್ ಅಲ್ಲಿ ಈವಿಲ್ ಇದೆ. ನಾವು ಏನಕ್ಕಂದ್ರೆ ವಿ ಬಾರ್ನ್ ಇನ್ ಫ್ಲಶ್, ಬಿಕಾಸ್ ನಮ್ಗೆ ಗೊತ್ತು ಫ್ರಮ್ ದ ಬಿಗಿನಿಂಗ್ ಅವರ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಮನು ಮತ್ತೆ ಈ ಡಿಸೋಬೆ ಮಾಡವ್ರೆ ದೇವ್ರನ್ನ ಅಂತ. ದೇ ಚೂಸ್ ಟು ಡಿಸೋಬೆ ಗಾಡ್ ಅಲ್ವಾ. ಇಟ್ ಈಸ್ ದೇರ್ ಕಾನ್ಶಿಯಸ್ನೆಸ್ ಇಂದ ಡಿಸೈಡ್ ಮಾಡಿದ್ರು ದೇ ವಾಂಟ್ ಟು ರೆಬಲ್ ಅಗೇನ್ಸ್ಟ್ ಗಾಡ್ ಅಂತ ಅಲ್ವಾ. ಇಟ್ ಈಸ್ ಆಲ್ ಟ್ವಿಸ್ಟ್. ಮಲಬ್ ಆದಮ್ಗೆ ಗೊತ್ತಿತ್ತು ವಾಕ್ಯ ಪರ್ಫೆಕ್ಟ್ ಆಗಿ ಗೊತ್ತಿದ್ರು ಕೂಡ ಹಿ ಫೇಲ್ ಟು ರೀಚ್. ಇವನ್ ನಮ್ಗೆ ಕೂಡ ಈ ದಿನ ದೇವರ ವಾಕ್ಯ ಗೊತ್ತಿದ್ರು ಕೂಡ ನಾವು ಕ್ರಿಶ್ಚಿಯನ್ ಆಗಿ ಹುಟ್ಟಿ ನಾವು ಚಿಕ್ಕವರಿಂದ ಕೇಳಿದ್ರು ನಿಮ್ಗೆ ಗೊತ್ತು ಪವಿತ್ರಾತ್ಮನ ಶಕ್ತಿ ಇದೆ, ಪವಿತ್ರಾತ್ಮನ ಬಲ ಇದೆ. ಯು ನೀಡ್ ಟು ಸಬ್ಮಿಟ್ ಟು ಗಾಡ್. ವಿ ಫೇಲ್ ಟು ಸಬ್ಮಿಟ್ ಗಾಡ್ ಅಲ್ವಾ. ನೋಡಿ ದೇವ್ರು ಬಂದು ಖುದ್ದಾಗಿ ಕೇನ್ಗೆ ಮಾತಾಡಿದ್ರು ಕೂಡ ಹಿ ಫೇಲ್ ಟು ಸಬ್ಮಿಟ್ ಟು ಗಾಡ್. ಅವನ ಮನ್ಸಲ್ಲಿ ಎಷ್ಟು ಜಲಸಿ ಇತ್ತು ಅಂದ್ರೆ ಅಲ್ಟಿಮೇಟ್ಲಿ ಹಿ ಕಿಲ್ಡ್ ಹಿಸ್ ಓನ್ ಬ್ರದರ್. ಯಾವಾಗ ದೇವರ ವಾಕ್ಯ ಜಾಸ್ತಿ ಓದ್ತೀರಿ, ಯಾವಾಗ ದೇವರ ಪ್ರಸನ್ನತೆಯಲ್ಲಿ ಹೆಚ್ಚಾಗಿರ್ತೀರಿ, ವಿ ಚೂಸ್ ಟು ಡೂ ಗುಡ್ ಬೈ ಡಿಫಾಲ್ಟ್ ಅಂತೆ. ಯಾವಾಗ ನಾವು ಲೋಕದ ವಿಚಾರ 1-2 ನಿಮಿಷ ಯೂಟ್ಯೂಬ್ ನೋಡೋಣ, ಒಂದು ಸ್ವಲ್ಪ ಸ್ಕ್ರಾಲ್ ಮಾಡೋಣ, ವಿ ಕೀಪ್ ಆನ್ ಗೋಯಿಂಗ್, ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ಪ್ರಾರ್ಥನೆ ಮಾಡೋಣ ಅಂತ ವಿ ಸೋ ದಟ್. ಅದಕ್ಕೆ ನಾವು ಅದನ್ನ ಸೋ ಮಾಡಿ 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 ಅದ್ ನೋಡ್ತೀರಿ ಇದ್ ನೋಡ್ತೀರಿ, ಆಮೇಲೆ ಏನೋ ಮಾಡಿಬಿಟ್ಟು ಏನೋ ಒಂದು ಪಾಪ ಮಾಡಿಬಿಟ್ಟು ನಾನು ಈ ತರ ಮಾಡ್ಬಾರ್ದಾಗಿತ್ತು ಅನ್ನೋ ಒಂದು ರಿಗ್ರೆಟ್ ಬರುತ್ತೆ ಅಲ್ವಾ. ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ವಿ ಆರ್ ಸೋಯಿಂಗ್ ದ ಸೇಮ್ ಥಿಂಗ್. ನಾವು ಅದನ್ನೇ ಸೋ ಮಾಡ್ತಾ ಇದ್ರಲ್ವಾ. ನಾವು 2 ನಿಮಿಷ ನೋಡಿದ್ರೆ 2 ನಿಮಿಷ, 10 ನಿಮಿಷ ಆಯ್ತು, 10 ನಿಮಿಷ 20 ನಿಮಿಷ ಆಯ್ತು. ದಟ್ ಈಸ್ ವಾಟ್ ವಿ ಆರ್ ಕಾನ್ಸ್ಟೆಂಟ್ಲಿ ಸೋಯಿಂಗ್ ಮಾಡ್ತಾ ಒಂದು ಪಾಪ ಆಯ್ತು, ಆಮೇಲೆ ಮಾಡಬಾರ್ದಾಗಿತ್ತು ಅಂತಾರೆ. ಬಟ್ ವೈ, ಹೂ ಟೋಲ್ಡ್ ಯು ಟು ಅಲೌ ಇಟ್ ಅಲ್ವಾ. ಅದೇ ನಾವು ದೇವರ ವಾಕ್ಯ ಓದಿ ದೇವರ ವಚನದಲ್ಲಿ ಇದ್ದಿದ್ರೆ. ಫಾರ್ ನಾವು ಬೆಸ್ಟ್ ಎಕ್ಸಾಂಪಲ್ ನಾವು ನೋಡ್ಬೋದು ದಾವಿದನ ಲೈಫಲ್ಲಿ ನಾವು ನೋಡ್ಬೋದು, ಜೇಕಬ್ ಲೈಫಲ್ಲಿ ಕೂಡ. ಅವರು ಎಸಾವು ಮತ್ತೆ ಜೇಕಬ್ ಇಬ್ರು ಹುಟ್ಟಿದಾಗ ಎಸಾವು ಹಂಟಿಂಗ್ ಮಾಡ್ತಾ ಇದ್ದ, ಅವನು ಅದರಲ್ಲಿ ಬಲ ಹೊಂದದ. ಬಟ್ ಜೇಕಬ್ ದೇವರದಲ್ಲಿ ಬಲ ಹೊಂದ.
ಅವನ ತಾಯಿ ಜೊತೆ ಇದ್ದಿ ಅವ್ರ ಫಾದರ್ ಟೆಸ್ಟಮನಿ ಅವ್ನು ಕೇಳಿರ್ತಾನೆ ಅಲ್ವಾ. ಅದಕ್ಕೆ ಅವನು ದೇವರ ಭಯವನ್ನು ಕಲಿತಾನೆ, ದೇವರ ಒಂದಿಗೆ ಹೆಂಗ್ ನಡಿಬೇಕು ಅಂತ ಕಲಿತಾನೆ. ಅದಕ್ಕೆ ಆ ಜ್ಯೂನಾಲಜಿಯಿಂದ ಯೇಸು ಸ್ವಾಮಿ ಕೂಡ ಬರ್ತಾರೆ. ಇಟ್ ಈಸ್ ಹಿ ಡಿಸೈಡೆಡ್ ಟು ಚೂಸ್ ಗಾಡ್, ಹಿ ಡಿಸೈಡೆಡ್ ಟು ಫಾಲೋ ಗಾಡ್. ಬಟ್ ವಾಟ್ ವಿ ಆರ್ ಡೂಯಿಂಗ್, ಇಟ್ ಮೇಕ್ಸ್ ಡಿಫ್ರೆಂಟ್. ಇಸ್ರೇಲರು 400 ವರ್ಷ ಈಜಿಪ್ಷಿಯನ್ ಸ್ಲೇವರಿ ಇದ್ದಾಗ ಮತ್ತೆ ಅಲ್ಲಿಂದ ದೇವರವ್ರನ್ನ ಬಿಡಿಸ್ಬೇಕು ಅಂತ ಬಂದಾಗ ಮೋಸಸ್ ಮತ್ತೆ ಜಾಶುವಾ ಕ್ಯಾಲಿಬ್ ಇವ್ರು ಮಾತ್ರ ದೇವರ ವಾಕ್ಯವನ್ನು ಮಾತ್ರ ಅವರು ಸ್ವೀಕರಿಸಿದ್ರು. ಮಿಕ್ಕಿದವ್ರ ಜನ ರಿಜೆಕ್ಟೆಡ್ ಗಾಡ್. ಅದಕ್ಕೆ ಆ ಒಂದ್ ಜನರೇಷನ್ ನ ದೇವರು ಪ್ರಾಮಿಸ್ ಲ್ಯಾಂಡ್ ಅನ್ನು ನೋಡಕ್ ಬಿಡ್ಲಿಲ್ಲ. ಸೊ ಬಿಕಾಸ್ ನಾವು ಇವತ್ತು ಒಂದು ಪಾಪದಲ್ಲಿ ಬೀಳೋದು ಕಾರಣ ಏನಂದ್ರೆ ವಿ ಆರ್ ಓನ್ ಪರ್ಸನ್ ರೆಸ್ಪಾನ್ಸಿಬಲ್. ಅದನ್ನ ಸೋ ಮಾಡ್ತಾ ಇದ್ರಿ, ಏನ್ ಸೋ ಮಾಡ್ಬೇಕು ಅದನ್ನ ನಾವು ಸೋ ಮಾಡ್ತಾ ಇಲ್ಲ. ಅದಕ್ಕೆ ಪಾಲ್ ಹೇಳ್ತಾನೆ ಅಲ್ವಾ, ನಾನು ಏನ್ ಮಾಡ್ಬೇಕಂತ ಇದ್ದೀನಿ, ನಾನು ಅದನ್ನ ಮಾಡಕ್ ಆಗ್ತಾ ಇಲ್ಲ, ಬಟ್ ನಾನು ಏನ್ ಮಾಡ್ಬೇಕು ನಾನು ಅದನ್ನ ಮಾಡ್ತಾ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಸೊ ಈ ದಿನ ದೇವರು ಒಂದೇ ಮಾತು ನಿಮ್ಮೊಂದಿಗೆ ನನ್ನೊಂದಿಗೆ ಮಾತಾಡ್ತಾ ಇದ್ದಾರೆ. ಡಿಸಿಷನ್, ಇಟ್ಸ್ ಆಲ್ ಅಬೌಟ್ ಚಾಯ್ಸ್ ದಟ್ ವಿ ಮೇಕ್ ಅವರ್ ಲೈಫ್ ಕಮ್ ಟು ಫಾಲೋ ಕ್ರೈಸ್ಟ್ ಅಂತ ಅಲ್ವಾ. ನಾವು ಹೇಗೆ ನಮ್ಮ ಲೈಫ್ ಅನ್ನ ಲೀಡ್ ಮಾಡ್ತೀರಿ, ದಟ್ ಈಸ್ ವಾಟ್ ಮೇಕ್ಸ್ ಡಿಫ್ರೆನ್ಸ್. ಅಂಟಿಲ್ ಅನ್ಲೆಸ್ ವಿ ಆರ್ ಕಾರ್ನಲ್ ಮೈಂಡೆಡ್, ನಮ್ದು ಈ ಲೋಕದಲ್ಲಿ ನಂದೇನಾಗುತ್ತೆ, ನಾನೇನ್ ಮಾಡ್ಬೇಕು, ನಾನ್ ಹೆಂಗೆ ನಡಿಬೇಕು ಅನ್ನೋ, ವಿ ಕ್ಯಾನಾಟ್ ಡೂ ಇಟ್ ಅಲ್ವಾ. ವಿ ಹ್ಯಾವ್ ಟು ಸೋ ಇಟ್. ಹೌ ಯು ವಿಲ್ ಸೋ ಇಟ್, ಇಟ್ಸ್ ಅ ಡೇ ಬೈ ಡೇ ಪ್ರೋಸೆಸ್. ಹೇಗೆ ನಾವು ದೇವರ ವಾಕ್ಯವನ್ನು ಓದ್ಕೊಂತೀರಿ, ಹೇಗೆ ನಾವು ದೇವರ ವಚನವನ್ನು ನಾವು ಓದ್ಕೊಂತೀರಿ, ನಾವು ಹಾಗೆ ಬೆಳೀತಾ 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 ಬೈ ಡಿಫಾಲ್ಟ್ ಅವರ್ ಕಾರ್ನಲ್ ನೇಚರ್ ಏನಿದೆ ಅದು ಸತ್ತೋಗುತ್ತೆ. ಅಂಡ್ ದೇವರ ಪ್ರಾಮಿಸಸ್ಗಳು ನಾವು ನಮ್ಮ ಜೀವಿತದಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಿ. ನಾವು ವೀಕ್ ಇದ್ದಾಗ ಕೂಡ ದೇವರ ವಾಕ್ಯದಿಂದ ನಾವು ಬಲ ಹೊಂದ್ಕೊಂಡ್ವಿ. ಈ ತರ ನಾವು ಇನ್ನು ವ್ಯಕ್ತಿ ಜೀವಿತದಲ್ಲೂ ನಾವು ನೋಡ್ಕೊಬಹುದು. ಜೋಸಫ್ ಸಾ ಅ ಡ್ರೀಮ್ ಅನ್ನು ನೋಡ್ತಾ ಇದ್ದಾನೆ. ಆ ಡ್ರೀಮ್ ಅಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಬೋದು. ಆ ಡ್ರೀಮ್ ಅಲ್ಲಿ ಅವ್ನು ಏನ್ ನೋಡೋದಂದ್ರೆ, ಅವ್ರ ಅಣ್ಣ ತಮ್ಮಂದ್ರೆ ಅವ್ರ ತಂದೆ ಎಲ್ಲ ಬಂದು ಅವ್ರ ಮುಂದೆ ತಲೆ ಬಾಗ್ತಾರೆ. ಹಾಲೆಲೂಯ, ಹಾಲೆಲೂಯ. ಬಟ್ ಸಿ ವೈ ಜೋಸಫ್ ಅಟ್ ದಟ್ ಅರ್ಲಿ ಏಜ್, ನಾವು ನೋಡ್ಬೋದು ಹೇಗೆ ಜೇಕಬ್ ರೆಬೆಕಾ ಅವ್ರ ತಾಯಿಯಿಂದ ದೇವ್ರ ಬಗ್ಗೆ ತಿಳ್ಕೊಂತಾರೆ, ಹಾಗೆ ಜೋಸಫ್ ಕೂಡ ಅವ್ರ ತಂದೆ ಆದ ಜೇಕಬ್ ಇಂದ ತಿಳ್ಕೊಂತಾನೆ. ಎಷ್ಟು ಆಳವಾಗಿ ತಿಳ್ಕೊಂತಾನೆ ಅಂದ್ರೆ, ಗಾಡ್ ಮೂವ್ಸ್, ಅದಕ್ಕೆ ಅವ್ನಿಗೆ ಆ ವಿಷನ್ ಬರುತ್ತೆ ಅಲ್ವಾ. ವಿ ನೋ ದಟ್ ಅಂಟಿಲ್ ಅನ್ಲೆಸ್ ಗಾಡ್ ವಿಷನ್ ಕಮ್ಸ್, ರೆವಲ್ಯೂಷನ್ ಕಮ್ಸ್, ಹಿ ಕೆನಾಟ್ ಗ್ರೋ. ಬಟ್ 11 ಜನದಲ್ಲಿ ಅವನು ಒಬ್ನೇ ಅಂತ ಅಷ್ಟು ಹಂಗರಾಗಿ ಈಗರಾಗಿ ಆ ಚಿಕ್ಕ ಏಜ್ ಇಂದ ಅವನಿಗೆ ದೇವರಿಗೆ ಹಂಗರ್ನೆಸ್ ಇರುತ್ತೆ. ಅದಕ್ಕೆ ಅವ್ರು ನೋಡ್ಬೋದು 11 ಜನ ಮಕ್ಕಳು, 11 ಕುಲಗಳು ಬಂದು ಜೋಸಫ್ ಮುಂದೆ ತಲೆ ಬಾಗ್ತಾರೆ. ಹಾಲೆಲೂಯ. ಜಸ್ಟ್ ಅ ಡ್ರೀಮ್. ಬಟ್ ಹೇಗೆ ಆ ಜಲಸಿ ಆಯ್ತು, ಹೇಗೆ ಅವ್ರ ಅಣ್ಣ ತಮ್ಮಂದ್ರೆ ಅವ್ರನ್ನ ಮಾರುತ್ತಾರೆ, ಕಲ್ದಿಯನ್ಸ್ ಅವ್ರಿಗೆ ಮಾಡ್ತಾರೆ, ಕಲ್ದಿಯನ್ಸ್ ಅವ್ರು ತಗೊಂಡೋಗಿ ಈಜಿಪ್ಟ್ ಅಲ್ಲಿ ಮಾಡ್ತಾರೆ. 44 ಅವ್ರ ಮನೇಲಿ ಇರ್ತಾನೆ. ಅಲ್ಲಿ ದೇವ್ರವ್ರನ್ನ ಆಶೀರ್ವಾದ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಅವಳು 44 ಆದಂತ ಹೆಂಡತಿ ಅದನ್ನ ನೋಡಿ ಅವಳ ಜೊತೆ ಒಂದು ಸಂಬಂಧ ಇಗ್ಬೇಕಂತ ಇದ್ದಾಗ ಅವಾಗ್ಲೂ ಕೂಡ ಜೋಸಫ್ ಅನ್ನು ರಿಜೆಕ್ಟ್ ಮಾಡ್ತಾನೆ. ಏನಕ್ಕೆ, ದ ಮೋರ್ ಡೀಪರ್ ಯು ಆರ್ ಇನ್ ವರ್ಡ್ ಆಫ್ ಗಾಡ್, ದ ಮೋರ್ ವಿ ಗೆಟ್ ಕ್ಲೋಸರ್ ಟು ಗಾಡ್ ಅಂತ. ದ ಮೋರ್ ವಿ ಇನ್ ದ ಲಾರ್ಡ್, ದ ಮೋರ್ ವಿ ಗೆಟ್ ಕ್ಲೋಸರ್ ಅಂಡ್ ಮೋರ್ ಸ್ಟ್ರೆಂತ್ ವಿ ವಿಲ್ ಗೆಟ್ ಫ್ರಮ್ ದ ಲಾರ್ಡ್. ನಾವು ಹಾಗೆ ಇನ್ನು ಮುಂದೆ ನಾವು ನೋಡ್ಬೇಕಾದ್ರೂ ಕೂಡ, ಯಾವಾಗ ಅವನು ಪ್ರಿಸನರ್ ನಲ್ಲಿ ಇರ್ತಾನೆ, ಅವ್ನು ಮಾಡದೇ ಇರೋ ತಪ್ಪಿಗೆ ಅವನಿಗೆ ಅಪರಾಧ, ಅವರು 44 ಹೆಂಡತಿ ಅಪರಾಧ ಒಂದು ಅವಳನ್ನ ಜೈಲಲ್ಲಿ ಹಾಕಿದಾಗ ಕೂಡ ಅಲ್ಲಿ ಕೂಡ ಅವನು ಒಂದು ಬೇಕರ್ ಮತ್ತೆ ಒಂದು ವೈನ್ ರಿಪರ್ನ ನಾವು ನೋಡ್ಬೋದು. ಅಲ್ಲಿ ಕೂಡ ಅವನ್ನ 2 ವರ್ಷಗಳ ಕಾಲ ಅವನ್ನ ಯಾರು ನೆನ್ಸ್ಕೊಳಲ್ಲ. ಅವನು ಒಂದು ಡ್ರೀಮ್ ನ ಕೂಡ ಎಕ್ಸ್ಪ್ಲೇನ್ ಮಾಡಿದಾಗ ಕೂಡ ಅವನು ಆ ಟೈಮ್ ಅಲ್ಲೂ ಕೂಡ ಫೇತ್ಫುಲ್ ಇರ್ತಾರೆ. ಏನಕ್ಕಂದ್ರೆ ವರ್ಡ್ ಆಫ್ ಗಾಡ್ ಕ್ಯಾನ್ ಚೇಂಜ್ ಯು ಫ್ರಮ್ ಝೀರೋ ಟು ಹೀರೋ. Hallelujah. That is what decision makes. When you choose to follow God, when you decide to follow God, when you obey to yield to the word of God, God gonna change our life. Hallelujah. Hallelujah. What you are doing, what you are seeking, that is what you are watching, what you are sowing in your life will be the ultimate result of tomorrow. Hallelujah. We know there is no tomorrow. Alva ನಾವು ಹೇಳ್ತೀರಿ ನಾಳೆ ಇಲ್ಲ. Yes, ನಾಳೆ ಇಲ್ಲ. Because today what you are sowing will obviously be a result of tomorrow alwa. Today I am sowing good, I am sowing the word of God. Tomorrow I will be strengthening in the word of God. Hallelujah. ಏನಕ್ಕಂದ್ರೆ ನಮ್ಗೆ ಗೊತ್ತು, ಯಾರು ಬರ್ಲಿ ಹೋಗ್ಲಿ, ಬಟ್ ವರ್ಡ್ ಆಫ್ ಗಾಡ್ ವಿಲ್ ಬಿ ಫಾರ್ ಎವರ್ ಅಂತ. ಹಾಲೆಲೂಯ, ಹಾಲೆಲೂಯ. ನಾನು ನಂಬ್ತೇನೆ ಈ ದೇವರು ಈ ವಾಕ್ಯವನ್ನು ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಅಂತ. ನಾವು ಇರುವಂತ ಸ್ಥಳಗಳಲ್ಲಿ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಈ ಅದ್ಭುತ ಒಂದು ಡಿಸಿಷನ್
ಮೇಕಿಂಗ್ ಕರ್ತನೆ ಸ್ವಾಮಿ. ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಹೇಳ್ತೇನೆ ಅಪ್ಪ ಕರ್ತನೆ ಸ್ವಾಮಿ. ಅಪ್ಪ ನಮ್ಗೆ ರೈಟ್ ಡಿಸಿಷನ್ ಕರ್ತನೆ, ನಮ್ಗೆ ಜೋಸಫ್ ತರ ಕರ್ತನೆ, ಎಲೈಜಾ ತರ ಕರ್ತನೆ, ಡ್ಯಾನಿಯಲ್ ತರ ಕರ್ತನೆ, ನಿನ್ನ ವಾಕ್ಯದಲ್ಲಿ ದೃಢವಾಗಿ ನಿಂತ್ಕೊಂಡಷ್ಟು ಕೃಪೆ ನಮಗೆ ಕೊಡುವ ನಾವು ಪ್ರಾರ್ಥನೆ ಮಾಡ್ತೀರಪ್ಪ. ಎಲ್ಲ ಲೋಕದ ವಿಚಾರಗಳು ಕರ್ತನೆ, ಎಲ್ಲ ಒಂದು ಟೆಂಪ್ಟೇಷನ್ ಕರ್ತನೆ, ಎಲ್ಲ ಒಂದು ಬಾಂಡೇಜಸ್ ನ ಕರ್ತನೆ ಸ್ವಾಮಿ ರಿಜೆಕ್ಟ್ ಮಾಡಿ ಕರ್ತನೆ, ನಿನ್ನ ಒಂದು ವಾಕ್ಯಕ್ಕೆ ಈಲ್ಡ್ ಮಾಡಬೇಕು ಕರ್ತನೆ ಸ್ವಾಮಿ. ನಮ್ದು ಪ್ಲಾನ್ಸ್ ತುಂಬಾ ಇರಲಿ ಕರ್ತನೆ, ಬಟ್ ಅಲ್ಟಿಮೇಟ್ ಆಗಿ ಕರ್ತನೆ ನಿನ್ನ ಒಂದು ವಾಕ್ಯದಲ್ಲಿ ನಾವು ತಲೆ ಬಾಗಬೇಕು ಕರ್ತನೆ. ಆತರ ನಿನ್ನ ವಾಕ್ಯದಲ್ಲಿ ದೃಢವಾಗಿ ನಾವು ನಿಂತ್ಕೊಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ ಅಪ್ಪ. ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನೋಡುವಂತ ಮಕ್ಕಳಿಗೆ ಹೆಚ್ಚಾಗಿ ಆಶೀರ್ವಾದಿಸು ಕರ್ತನೆ. ನೋಡುವಂತ ಜನಗಳಿಗೆ ಕರ್ತನೆ ರೈಟ್ ಡಿಸಿಷನ್ ಮೇಕಿಂಗ್ ಒಂದು ಸ್ಪಿರಿಟ್ ಕೊಟ್ಟಿ ಎಂಬ ಕರ್ತನೆ, ರೈಟ್ ಡಿಸಿಷನ್ ತಗೊಂಡಷ್ಟು ಕೃಪೆ ಅವ್ರಿಗೆ ಕೊಡಬೇಕು ನಾವು ಕೇಳ್ಕೊಂತೀರಪ್ಪ. ಎಲ್ಲ ಘನ ಮನ ಮಹಿಮೆ ನಿನ್ನೊಬ್ಬರಿಗೆ ಸಲ್ಲಿಸ್ತಾ ನಜರೇತನ ಯೇಸು ನಾಮದಲ್ಲಿ ಬೇಡೋ ನಿರೂಪಣ ತಂದೆ, ಆಮೇನ್.